ಎಲ್ರಿಗೂ. ಇವತ್ತು ನಾವು ಗಣಿ ಎಲ್ಲಮ್ಮ ತಾಯಿ ಒಂದು ಆಶೀರ್ವಾದ ಪಡೆಯೋಕೆ ಹಂಗೆ ರಸಮಂಜರಿ ಕಾರ್ಯಕ್ರಮಕ್ಕೆ ಬಂದೀವಿ. ಹಂಗೆ ನಮ್ಮ ಅವಿ ಕೂಡ ಬಂದಾಳ. ನಮ್ಮ ರೂಪಾವಿ ಒಳ್ಳೆ ಯೂಟ್ಯೂಬರ್, ಒಳ್ಳೆ ಗಾಯಕಿ, ಒಳ್ಳೆ ಒಂದು ಲಾಗ್ ವಿಡಿಯೋ ಕೂಡ ಮಾಡ್ತಾ ಇದ್ದಾಳೆ. ನೀವೆಲ್ಲರೂ ಸಪೋರ್ಟ್ ಮಾಡ್ರಿ. ಹಂಗೆ ನಮ್ಮ ಗುಂಡೆ ಒಂದು ಸ್ವಲ್ಪ ಏನೇನು ಮಾಡ್ಬೇಕು, ಲೈಕ್ ಶೇರ್ ಕಮೆಂಟ್ ಹೇಳ್ಬಿಡ್ರಲ್ಲ. ಹಂಗೆ ಅವ್ರ ವಿಡಿಯೋಕ್ಕೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಹಂಗೆ ಶೇರ್ ಮಾಡ್ರಿ, ಅವ್ರ ಐಡಿ ತಪ್ಪದೆ ಫಾಲೋ ಮಾಡ್ರಿ. ಎಲ್ಲ ಒಳ್ಳೇದಾಕತಿ. ಫ್ರೆಂಡ್ಸ್, ಇವತ್ತು ನಾವು ಎಲ್ಲಿ ಹೊಂಟೀವಪ್ಪ ಅಂದ್ರೆ ಗಣಿ ಎಲ್ಲಮ್ಮ ಜಾತ್ರೆಗೆ ಹೊಂಟೀವಿ. ಇದಕ್ಕಂದ್ರೆ ಇವತ್ತು ನಂದು ನೈಟ್ ಕಾರ್ಯಕ್ರಮ ಅದ. ಸೊ ನನ್ನ ಜೊತೆ ಯಾರ್ಯಾರು ಅದಾರಂದ್ರೆ ಬಸ್ಸು ಸರು, ಅಜ್ಜು ಅಣ್ಣ ಹಾಗೂ ಶ್ರೀಶೈಲ್ ಅಣ್ಣವರು ಬಂದಾರ. ಸೊ ನಾವೆಲ್ಲರೂ ಕೂಡ ನಂದು ಫಂಕ್ಷನ್ ಅದ ಹೊಂಟೀವಿ. ಬರೀ ಗಣಿ ಎಲ್ಲಮ್ಮ ಜಾತ್ರೆ ಬ್ಲಾಗ್ ಮತ್ತು ಕಾರ್ಯಕ್ರಮ ಹೆಂಗಿರುತ್ತೆ ಎಲ್ಲ ತೋರಿಸ್ಕೊಂಡು ಬರ್ತೀವಿ. ನನಗೆ ಸುಲ್ಗಾಯಿ ಅಂದ್ರೆ ಭಾಳ ಇಷ್ಟ ರೀ. ಸುಲ್ಗಾಯಿ ಒಂದು ಅರ್ಧ ಕಿಲೋ ಸುಲ್ಗಾಯಿ ತೊಗೊಂಡೆ ರೀ. ಆಡಿನ ಮರಿ ಅಂತಾರಲ್ರಿ, ಕುರಿ ಮೈದಂಗೆ ಮೈದ ಮಾಡ್ತೀನಿ. ತಗೊಂಡಿವ್ರಿ, ತಿನ್ಕೊಂಡು ಹಂಗೆ ಸೀದಾ ಕಾರ್ ಹತ್ತಿದ್ವಿ. ಕಾರ್ ಹತ್ತಿ ಹೊಂಟಿವಿ ನೋಡ್ರಿ. ಎಷ್ಟು ಫಾಸ್ಟ್ ಹೊಡ್ಯಾಕತ್ತಾರ್ರಿ ನಮ್ಮ ಬಸ್ಸು ಸರ್. ಇಲ್ಲಿ ಗಾಡಿ ಬಿಟ್ಟೋರಿ ಬಿಜಾಪುರದಾಗ, ಸೀದಾ ಗಣಿ ಒಳಗೆ ಇಳ್ಕೊಂಡಿ ನೋಡ್ರಿ. ಅಷ್ಟು ಫಾಸ್ಟ್ ನಮ್ಮ ಸರ್ ಹೊಡ್ಯಾಕತ್ತಾರ್ರಿ ನೋಡ್ರಿ. ಸ್ವಲ್ಪ ಫಾಸ್ಟ್ ಹೊಡ್ಯಾಕತ್ತಾರ. ಪರ್ರ ಅಂತಂದು ಫುಲ್ ಒಂದು 80-90 ಸ್ಪೀಡ್ನಾಗ ಅದಾರ್ರಿ. ಇಲ್ಲಿ ಬಿಡಾನ ಸೀದಾ ನಾವ್ ಎಲ್ಲಿ ಹೋದ್ವಿ ಅಂದ್ರ ಗಣಿ ಒಳಗ್ ಹೋದ್ರಿ. ಬಂತ್ ನೋಡ್ರಿ ಗಣಿ ಎಂಟ್ರಿ ಆಯ್ತ್ರಿ. ಹೊಂಟಿವ್ ನೋಡ್ರಿ ಗಣಿ ಒಳಗ. ಇನ್ನೇನ ಗಣಿ ಇದು ಊರ್ರಿ. ಎಲ್ಲಮ್ಮ ಸ್ವಲ್ಪ ಊರ್ ಬಿಟ್ಟದಾಳ ಅನ್ಸತ್ರಿ. ನಾನು ಫಸ್ಟ್ ಟೈಮ್ ಹೋಗಿದ್ದೆ ನೋಡ್ರಿ. ಫಸ್ಟ್ ಟೈಮ್ ಹೋಗಿದ್ದೆ, ನಿಮ್ಗ ನಾನ್ ತೋರ್ಸಾಕತ್ತೀನಿ. ಬಂತ ಗಣಿ. ಇಲ್ಲಿ ಏನು ಗುಡಿ ಕಾಣಕತ್ತೈತ್ ನೋಡ್ರಿ. ಬಂದಿವ್ರಿ ಗಣಿಗೆ. ಅಂತೂ ಇಂತೂ ಬಂದಿವ್ ನೋಡ್ರಿಪ್ಪ ಗಣಿ ಎಲ್ಲಮ್ಮಗ್ರಿ. ಬಂದಿವ್ರಿ. ನಮ್ ಕಾರ್ಯಕ್ರಮ ಸ್ಟಾರ್ಟ್ ಆಗಿದ್ದಿಲ್ಲ. ಈ ಕಡೆ ಸ್ಟೇಜ್ ಹೊಡ್ಯಾಕತ್ತಿದ್ರು. ಎಲ್ಲಮ್ಮನ ಗುಡಿ ನೋಡ್ರಿ ಇದು. ಇನ್ನೇನ್ ಎಲ್ಲಮ್ಮಂದೆಲ್ಲ ಹೇಳ್ತೀನಿ ಬರ್ರಿ. ಗಣಿ ಎಲ್ಲಮ್ಮ ಅಂದ್ರೆ ಹೊಸ್ತಿಲ್ ಹುಣ್ಣಿಮೆ ಒಳಗ ಗಣಿ ಎಲ್ಲಮ್ಮಂದ ಜಾತ್ರಿ ಆಗತ್ರಿ. ಸೊ ಹೊಸ್ತಿಲ್ ಹುಣ್ಣಿಮೆ ಒಳಗ ಎಲ್ಲಮ್ಮ ಬಳಿ ಬೀಸ್ತಾಳ್ರಿ. ನಮ್ಮ ಉತ್ತರ ಕರ್ನಾಟಕದಾಗ ಏನಂತಾರ ಅಂದ್ರ ಎಲ್ಲಮ್ಮ ರಂಗಿ ಆದ್ಲು ಅಂತಂದು ಹೇಳ್ತಾರೆ. ಈಗ ಹೊಸ್ತಿಲ್ ಹುಣ್ಣಿಮೆಯಾಗನ ಬರುದು ಯಾವ್ದಪ್ಪ ಅಂದ್ರ ಬನಾದ್ ಹುಣ್ಣಿಮೆ ರೀ. ಬನಾದ್ ಹುಣ್ಣಿಮೆ ಒಳಗ ಎಲ್ಲಮ್ಮ ರೀ ಮುತ್ತೈದೆ ಆಗ್ತಾಳ್ರಿ. ಅದ್ರ ಸಲುವಾಗಿ ಯಾವ ಊರಾಗಪ್ಪ ಅಂದ್ರ ಸೌದತ್ತಿ ಎಲ್ಲಮ್ಮದಾಗ ಜಾತ್ರಿ ಆಗತ್ರಿ. ಈಗೆಲ್ಲ ಕೊಕ್ಕಟ್ನೂರ್ ಜಾತ್ರಿ ಇದು ಎಲ್ಲಾ ಆಗ್ಯಾವ್ರಿ. ಈಗ ಇದ್ನು 2ನೇ ಸಲ ಇದು ಕಾರ್ಯಕ್ರಮ ಮಾಡಾಕತ್ತಾರಿ ನೋಡ್ರಿ. ನಾನು ವಿಡಿಯೋ ಮಾಡಾಕತ್ತೀನಿ, ನಾನು ಎಲ್ಲಾರು ರಿಯಾಕ್ಷನ್ ಹೆಂಗ್ ಮಾಡಾಕತ್ತಾರ ನೋಡ್ರಿ. ಒಬ್ರು ವಿಡಿಯೋ ಮಾಡ್ಬೇಡ ಅಂತ ಹೇಳ್ತಾರಿ, ಒಬ್ರು ಯಾರು ಸಪೋರ್ಟ್ ಮಾಡಂಗಿಲ್ರಿ ನನಗ. ಹಿಂಗಾಗಿ ಅರ್ಧ ತಲಿ ಕೆಟ್ಟ ಬಿಡ್ತೈತ್ ನೋಡ್ರಿ. ಒಬ್ರರ ಸಪೋರ್ಟ್ ಮಾಡಿದ್ರೆ ಏನು ಅನ್ಸಂಗಿಲ್ರಿ. ಹಂಗ ನೋಡ್ರಿ ಇಲ್ಲಿ ಕುಂಕುಮ, ಕಾಯಿ, ಹೂವು, ಎಣ್ಣೆ ಎಲ್ಲಾ ಇಟ್ಟಾರ್ರಿ ನೋಡ್ರಿ. ನಮ್ಮ ಅಣ್ಣ ಆಕಿ ಪಾಪ ಆಂಟಿಗೆ ಕಾಡಾಕತ್ ಬಿಟ್ಟಾನ್ರಿ. ನಾವ್ ಸುಮ್ ಕುಂಡ್ರಂಗಿಲ್ರಿ. ಎಲ್ಲಿ ಹೋದ್ರಪ್ಪ ಅಂದ್ರ ಬರೀ ಕಾಡದ ಮಾಡ್ತಾನ ನೋಡ್ರಿ. ಪಾಪಕ್ಕೆ ಆಂಟಿ ಕೆಲಸ ಮಾಡ್ಕೊಂತ ಹಂಗ ಉದಿನ ಕಡ್ಡಿ ಹಾಕಿದ್ದೇಳ್ರಿ ನೋಡ್ರಿ. 50 ರೂಪಾಯಿ ಕಾಯಿಗೂ ನಮ್ಮ ಅಣ್ಣ ಅಲ್ಲೇ ಹೋಗ್ತೀನಿ ಜೋಡಿ ಜಗಳ ಮಾಡ್ಕೊಂಡು ನಿಂತ್ಬಿಟ್ಟಾನ. ಕಾಮನ್ ಸೆನ್ಸ್ ಅಲ್ರಿ ಅವನಿಗೆ. ಬರೀ ಮಂದಿ ಕಡೆ ರೊಕ್ಕ ಇಸ್ಕೊಳ್ಳೋದು, ಕಾಯಿ ರೊಕ್ಕ ಕೊಡೋದು ಹಿಂಗ ಮಾಡ್ತಾನ ನೋಡ್ರಿ. ಆ ಗ್ರೂಪ್ನಾಗ ಒಬ್ರು ಇರ್ತಾರಲ್ರಿ ಕಾಮಿಡಿ ಮಾಡೋರ್ರಿ, ಅವನು ನೋಡ್ರಿ. ಎಲ್ಲಾರ ಕಾಮಿಡಿಗಿದ್ರಿ ಹೇಳ್ರಿ ಬರ್ತಾನ್ರಿ. ಹೇಳಿ ಕಳು ಮಾಡ್ಕೊಂಬರ ಹತ್ತೀರಿ ನೀವು. ಹೊಂಟಿ ನೋಡ್ರಿ ಗಣಿ ಎಲ್ಲಮ್ಮ ಒಳಗ್ ಜಾತ್ರಿ ನೋಡಿದ್ರಿ. ಜಾತ್ರಿ ಏನ್ ಮಾಡ್ಲಿಲ್ರಿ. ಬರ್ದ 9 ಆಗಿತ್ರಿ. ಏನ್ ಜಾತ್ರಿ ಮಾಡ್ತೀರಿ, ಒಳಗ್ ಹೋಗ್ತೀವಿ ನೋಡ್ರಿ ದರ್ಶನ ಮಾಡಕ್ಕ. ಇಲ್ಲಿ ನೋಡ್ರಿ, ಇಲ್ಲಿ ನಮ್ದರು ಕರೆ ನಾವು ನಮಸ್ಕಾರ ಅಂತ ಮಾಡಕತ್ತಾನ್ರಿ. ಸಾಕು ಬಿಡಿಯಪ್ಪ, ಎಟ್ಟು ನಮಸ್ಕಾರ ಮಾಡ್ತೀನಿ ನಡಿ ಒಳಗೆ ನಮಸ್ಕಾರ ಮಾಡೋಣ ಅಂತಂದು ಒಳಗೆ ಹಂಗೆ ಹೊಂಟಿವ್ರಿ. ನಮ್ಮ ಅಪ್ಪ ನಿಂತಾನ್ರಿ, ಬಸವ ಸರು ಹೋದ್ರಿ, ಶ್ರೀಶೈಲ್ ಅಣ್ಣ ಹೋದರಿ, ಅಜ್ಜು ಅಣ್ಣ ಹೋದರಿ. ಇದರು ಮಾತಾಡಕತ್ತ ಹಂಗೆ ನಿಂತ ಒಳಗೆ ಹೋಗ್ತೀವಿ ನೋಡ್ರಿ. ಈಗ ಅಷ್ಟೇ ನಮಗೆ ದರ್ಶನ ಆಯಿತು. ಹೊರಗೆ ಬಂದ್ವಿ. ಹೊರಗೆಲ್ಲ ನೋಡ್ರಿ ದೀಪ ಹೆಂಗೆ ಹಚ್ಚಕತ್ತಾರ ದೇವಿ ಮುಂದೆ. ನಾವು ಹಚ್ಬೇಕಂದ್ವಿ, ನಮ್ಮಲ್ಲಿ ಎಣ್ಣೆ ಇದ್ದಿದ್ದಿಲ್ಲ. ನಾವು ಹಂಗೆ ಬಂದುಬಿಟ್ಟಿವಿ ನೋಡ್ರಿ.
ಇಲ್ಲಿ ನೋಡ್ರಿ ಈ ಕಾರ್ಯಕ್ರಮ ಸೆಟ್ ಮಾಡಕತ್ತಾರಿ. ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಗಣಿ ಎಲ್ಲಮ್ಮ ತಾಯಿ ಒಂದು ಆಶೀರ್ವಾದ ಪಡೆಯೋಕೆ ಹಂಗ ರಸಮಂಜರಿ ಕಾರ್ಯಕ್ರಮಕ್ಕೆ ಬಂದೀವಿ. ಹಂಗ ನಮ್ಮ ಅವಿ ಕೂಡ ಬಂದಾಳ. ನಮ್ಮ ರೂಪಾವಿ ಒಳ್ಳೆ ಯೂಟ್ಯೂಬರ್, ಒಳ್ಳೆ ಗಾಯಕಿ, ಒಳ್ಳೆ ಒಂದು ಲಾಗ್ ವಿಡಿಯೋ ಕೂಡ ಮಾಡ್ತಾ ಇದ್ದಾಳ. ನೀವೆಲ್ಲರೂ ಸಪೋರ್ಟ್ ಮಾಡ್ರಿ. ಹಂಗ ನಮ್ಮ ಗುಂಡೆ ಒಂದು ಸ್ವಲ್ಪ ಏನೇನು ಮಾಡ್ಬೇಕು, ಲೈಕ್ ಶೇರ್ ಕಮೆಂಟ್ ಹೇಳ್ಬಿಡ್ರಲ್ಲ. ಹಂಗ ಅವ್ರ ವಿಡಿಯೋಕ್ಕೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಹಂಗೆ ಶೇರ್ ಮಾಡ್ರಿ, ಅವ್ರ ಐಡಿ ತಪ್ಪದೆ ಫಾಲೋ ಮಾಡ್ರಿ. ಎಲ್ಲ ಒಳ್ಳೇದಾಕತಿ. ನಮ್ಮ ದರಾಪ್ ನೋಡ್ರಿ ಹಂಗ ಮಕ್ಕೊಂಡ್ ಬಿಟ್ಟಾನ್ರಿ. ನಿದ್ದಿ ಹೊಡಿದ ರಾತ್ರಿ ಎಲ್ಲಿ ಹೋಗಿದ ಗೊತ್ತಿಲ್ರಿ. ಇಲ್ಲಿ ಪಕ್ಷದಾಗ ಮಕ್ಕೊಳಕತ್ತ ನೋಡ್ರಿ. ಕಣ್ಣು ತೆಗಿ ಅಂತಂದ್ರ ಒಟ್ಟ ತೆಗಲಾಗನ್ರಿ. ಈಗ ತೆಗ್ಯಾಕತ್ತ ನೋಡ್ರಿ. ಈಗ ಕಣ್ಣು ತೆಗದ್ ಬಿಡ್ತಾನ್ರಿ. ಹೇಳಾನ ಕಣ್ಣು ತೆಗ್ದಾನ ನೋಡ್ರಿ. ಆರಾಮದ್ರಿ ಮಾಮ? ನನ್ನ ಹೊಟ್ಟೆಯಾಗ ನೋಡತ್ತಿ ಹೇಳು. ನಾನು ಹೊಟ್ಟೆಯಾಗ ನೋಡತ್ತಿ. ಇದಕ್ಕೆ ನಾ ಕಾರಣ ಇದಕ್ಕೆ ಗಜ ಮಾಡಕ್ ಹೋಗ್ಬೇಡ. ಬಂದ್ ಮಾಡ್ಯಾವ್ದು ಇನ್ನ ಹೇಳ್ಬೇಡ. ಹೇಳಿದಕ್ಕೆ ಹೋಗಿ ಅರ್ಪಿಸ್ಕೊಂಡ್ತೀನಿ ಚಾಯ್ ಮಾಮ. ಓಕೆ ಇಷ್ಟ ಯಾರೇ ನೋಡ್ತಾ ಬೇಯ್ರಿ. ಇಷ್ಟ ಅಲ್ಲ ಯಾರೇ ನೋಡ್ತಾ ಬೇಯ್ರಿ. ಹೌದು ಇನ್ಸ್ಟಾಗ್ರಾಮ್ದಾಗ ಏನೇನು ಟ್ರೆಂಡಿಂಗ್ ಬಂದಿದೆ ಮಾಡಿ ತೋರಿಸ್ತೀನಿ ನೋಡ್ರಿ ಮಾಮ. ಮಾಮ ನೀವು ಆರಾಮಲ್ಲ ಗಜ ಮಾಡಬೇಡ ಹೇಳ್ತೀರ. ಚಾಲು ಮಾಡ್ರಿ. ಓಕೆ ಒಂದೇದು ಏನು ಬಂದಿತ್ತಪ್ಪ ಅಂದ್ರ ಟೆಂಗೆ 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 ಬಂದಿತ್ತು ಮಾಮ. ಟೆಂಗೆ ಟೆಂಗೆ ಬಂದಾಗ ಜಳಕ ಮಾಡತ್ತಿದ್ದೆ ನಾ ಹಾಡು ಬಂದಾಗ. ನಾನು ನೀರು ಹಾಕೊಂಡು ಟೆಂಗೆ 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 ಮಾಡಕ್ಕ ನಾನು ಏನು ಬಂದಾಗ ನೀವು ಮುಗುಳಿ ಬಾಕ ಬಂದು ನಾನು ಆಟೆ ಆ ಜಳಕ ಮಾಡೋದ್ಬಿಟ್ಟು ಟೆಂಗೆ ಟೆಂಗೆ ಹಾಕಿ ಮಾಡತ್ತೀನಿ. ಅದಾಗೋದು ಮತ್ತೊಂದು ಬಂದಿತ್ತು ಕಚ್ಚಾ ಬದಾಮ್. ನೋಡಿಲ್ಲ ಕಚ್ಚಾ ಬದಾಮ್. ನಮ್ಮ ಮಾವ ಎಲ್ಲ ನೋಡ್ತಾನ ಕೇಂದ್ರ ಮಾಮ ಬದಾಮ ಬದಾಮ್ ಬದಾಮ್ ಕಚ್ಚಾ ಬದಾಮ್ ಅವ್ರು ಚಾಲು ಮಾಡಿದ್ರು. ಅವನ ಪಾತಿ ಅಪ್ಪತ್ತಿ ಕೇನ ಅಪ್ಪಾತಿ ಕೂ ಅಪ್ಪತ್ತಿ ಕೂ 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 ಅಪ್ಪಾತಿಯೇ. ಏನೋ ಗುಂಡೆ ಏನು ಹುಡುಕಿ ತಿರುಗಡೆ ಆಗಿ ಏನಾಗಿ ನೋಡಿದೆ ಮತ್ತೆ ಇನ್ನೂ ಆಗಿಲ್ಲ. ಅದಾದ ಮತ್ತು ಮನೆ ಹೂವಿನ ಬಾಣದಂತೆ ಮಾಮನ ಹೂವಿನ ಬಾಣದಂತೆ ಮುಗ ಮುಚ್ಕೊಳ್ತಾನ. ನಿನಗೆ ನಾನು ಹುಡಾಕಿಲ್ಲ. ನಾನು ಲಗ್ನ ಆಗಿದ್ದೀನಿ. ಈಗ ನಾ ಹೆಂಗ ಹಾಕಿ ತೋರಿಸ್ತೀನಿ ಅದ್ರ ಸ್ಟೈಲ್ ಅವ್ರು ಹಾಕಿ ತೋರಿಸ್ತಾರ. ನಮ್ಮವ್ರು ಪಸಂದ್ ಬರ್ತದೆ, ಅವ್ರು ಹಾಕಿ ಪಸಂದ್ ಬರ್ತದೆ. ನೀವೇ ಡಿಸೈಡ್ ಮಾಡ್ಬೇಕಾ? ಓಕೆ ನಾ ಮೊದಲು ಹಾಕಿ ತೋರಿಸ್ತೀನಿ. ಒಂದು ಜೋಳ ಚಪ್ಪಳ ಬರಲಿ. ಯಾಕ ಒಟ್ಟು 4 ಮಂದಿ ಹೊಡ್ಲೆ ಐತಿಲ್ಲ. ಉಳ್ಕಲ್ ಮ್ಯಾಲ ಸೆಡ್ಬಿಟ್ರೇನಪ್ಪ. ಹಾ ಹೆಂಗ್ ಹುಡುಕ್ ಬರ್ಬೇಕು ಅಂದಾಗ ಕಾರ್ಯಕ್ರಮ ಗ್ರ್ಯಾಂಡ್ ಆಗತ್ತೆ. ಹೌದಿಲ್ಲ? ಹಾ ಚಾಲು ಮಾಡಿ. ಹೂವಿನ ಬಾಣದಂತೆ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಲಿನ ಸಾಲಿನಲ್ಲಿ ಹಿಂಡಿದ ಪ್ರಾಣದಂತೆ ಚೇತನವಾದಂತೆ ಬಂದಿ ನೀನು. ನೀ ಬಂದ ಮೇಲೆ ಬಾಕಿ ಮಾತೇನು. ಇದು ಏನ್ ಮಾಡತ್ತೀರಿ ನೀವು? ಹೆಂಗೆ ಹಾಡೋದಕ್ಕೆ ಹಿಂಗೆ ಹಾಡೋದು ಹೆಂಗೆ ಹಾಡು ಬರಲ್ಲ. ಅದೇ ಹಂಗೆ ಅವ್ರು ಹಾಡು ಹೋಗ್ತಾರೆ. ಹಂಗೆ ಇರ್ಲಿ, ನೀವು ಮಾಡ್ತಿಲ್ಲ ಅದ ಹಂಗ ಈ ಕಡೆ ಹೆಂಗ್ ಗೊತ್ತ? ಆ ಹುಡುಗಿ ಹೆಂಗೆ ಹಾಡಿದ್ರೆ ಮತ್ತೆ ನಾ ಹಂಗೆ ಮಾಡಿ ತೋರಿಸಿ ನೀವು ಹಂಗೆ ಹಾಡು ಹೋಗ್ಬೇಕು. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಹುಡಿದ ಪ್ರಾಣದಂತೆ ಚೇತನವಾದಂತೆ ಬಂದು ನೀ ಬಂದ ಮೇಲೆ ಬಾಕಿ ಮತ್ತೇನು.
ಹೋಗಿದ್ರಿ ಓಕೆ ಅದೆಲ್ಲ ಹೋಗಲ್ಲ, ಇದು ಏನು? ಇದಕ್ಕೆ ಮೊದಲು ಫೋನ್ ಇತ್ತು ಮಾಮ ಏನು ಲಗಡ ಅಂದ್ರ ನಾನು ಏನ್ ಫೋನ್ ಕಸ್ಕೊಂಡು ಕವರ್ ಮುಂದೆ ಕೊಟ್ಟಾಗ ಅದಕ್ಕೆ ಅಲ್ಲೇ ಕಟ್ಕೊಂಡ್ರಿ ಅದನ್ನ ಮತ್ತೆ ಬೇರೆ ಕಡೆ ಜಾಗನೇ ಸಿಗ್ಲಿಲ್ಲ. ಅದಕ್ಕೆ ಬೇರೆ ಜಾಗಿಲ್ರಿ ಎಲ್ಲಿ ಹಾಕಬಹುದು ಎಲ್ಲಿ ಕಿಶ ಇರ್ತಾವಲ್ಲ, ಕಿಶದಾಗ ಇಟ್ಕೊಳ್ಬೇಕು. ನಾ ಉಲ್ಟಾ ಹಾಕೋದ ಕಿಶದ ಹಾಕೋದ ನೋಡ್ರಿ ಕೊಟ್ಟದ ಅಲ್ಲಿ ಹಿಂಗ ಹಾಕೋದ್ರೆ ಮತ್ತೆ ಕೆಳಗೆ ಬಾಕ್ಸ್ ಕೆಳಗೆ ಕಾಯರ್ ಮಾಡಿ ನಾವಂದ್ರೆ ಮನುಷ್ಯ ಉಲ್ಟಾ ಅದೀನಿ ನಾ ಈಗ ಹುಟ್ಟಿದ್ರಿಲ್ಲ ಮತ್ತೆ ಯಾವಾಗ ಹುಟ್ಟ್ರಿ? ಗಟ್ಟಿಗೆ ಆಶೆ ಹುಟ್ಟಿನ ಗಟ್ಟಿಗೆ ಆಶೆ ಎಷ್ಟು ವರ್ಷ ಆಯ್ತ್ರಿ ಹುಟ್ಟಿ? ನಾ ಹುಟ್ಟಿ ಒಂದು 30 ವರ್ಷ ಆಗೈತ್ರಿ 30 ವರ್ಷದ ಕಾಣ್ಸಕ್ರೆ ಇಟ್ಟಿದ್ರಿ. ಏನೋ ಹೇಳಿ ಕೇಳಿ ನಾ ಇಟ್ಟಿದ್ದೀನಿ ತಪ್ಪು ನಂದಲ್ಲ ಇದು ನೋಡಾಕ ಲವಂಗ ಮೆಣಸಿನ್ಕಾಯಿ ಐತಿ ಅದು ತಿಂದ್ರೆ ಮಾತ್ರ ಮೆಣಸಿನ್ಕಾಯಿ, ಚೋಟಿ ಮೆಣಸಿನ್ಕಾಯಿ. ಛೋಟ ಪ್ಯಾಕ್ ಬಡ ಧಮಾಕಾತಾರ ಹಂಗ ಹೈಟ್ ಕಮ್ಮಿ ಇದ್ರೆ ಬೈಟ್ ಜಾಸ್ತಿ ಇದ್ರೆ ಆದ್ರೆ ನಾನು ಊಟ ಒಳಗೆ ಕೇಳ್ತೀನಿ ಮತ್ತೆ ಬೇರೆ ಏನು ತಿಳ್ಕೊಂಡೆ ಬರ್ತೀನಿ ಇಲ್ಲ, ಅದಕ್ಕೆ ಇಷ್ಟು ಜಲ್ದಿ ಬಂದೈತಿ. ಇದು ನಂದಲ್ಲ ಮತ್ತೆ ಈ ಶಿಲೆಯಿಂದ ಇದು ಈ ಕಲೆಗಾರ ಇವನೇ ನಾ ಈ ಕೂಸ ಅವಳಿಗೆ ನೋಡ್ತಾವ ಸಿಂಗರ್ ಒಂದೇ ಹುಡುಗಿ ಗೊತ್ತಿಲ್ಲ ನಾ ಜಿಲ್ಲೆಯಾದ್ರೂ ನೀನ್ ಹೆಸರು ಹಿಡ್ತೀನಿ ಹೋಗ ಪಕ್ಕ ಅವಳಿ ಜವಳಿ ಸ್ಕ್ಯಾನ್ ಮಾಡ್ರಿ ನೀವು ಮನೆ ಮಾಡಿದ್ವಿ. ಬರೋಬರ್ ಬಿಡ್ರಿ ತೊಟ್ಲ ಹಾಕೊಂಡು ಹೇಳ್ತೇವೆ ಬಂದು ಹೆಸರು ಇಟ್ಟು ಹೋರಾತ್ರ ಹಾ ಓಕೆ ಬರ್ರಿ ಒಂದು ಚಲೋ ಚಪ್ಪಲೆ ನಾವು ಏನೇ ಇನ್ನೇನು ಫಂಕ್ಷನ್ ಮುಗೀತ್ರಿ. ಫಂಕ್ಷನ್ ಮುಗಿಸ್ಕೊಂಡು ಕೆಳಗೆ ಬರ್ತೀವ್ರಿ. ಕೆಳಗೆ ಬರೋಣ ಎಲ್ಲರೂ ಹಾಸ್ಕೊಂಡು ಮಕ್ಕೊಂಡು ಬಿಟ್ಟಾರ್ರಿ. ಫಂಕ್ಷನ್ ಮುಗಿಸ್ಕೊಂಡ್ ಬಂದು ಹಂಗ ನಾವು ಮತ್ತು ಒಳಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ರೆಡಿಯಾಗಿ ಬರಾಕತ್ತಿದ್ದೀವ್ರಿ. ಬರೋತ್ನಾಗ ಇಲ್ಲಿ ಗಂಗಾ ಬರ್ತಾಳ್ರಿ. ಗಂಗಾ ಬಂದು ಏನು ಮಾಡಾಕತ್ತಿ ಅಂದ್ಲು. ಹಂಗಲ್ಲ ಹಾಗೆ ಮಾಡಾಕತ್ತೀನಿ ಗಂಗಾ ಅಂದೆ. ಪೋಸ್ ಕೊಡ್ತೀನಿ ಅಂದ್ಲು. ಕೊಡವ್ವ ಕೊಡು ಅಂದೆ. ಹಂಗ ಮ್ಯಾಗಲ್ಲಿ ಸನ್ಮಾನಕ್ಕೆ ಕರ್ದಿದ್ರಿ. ನಾವು ಆಲ್ರೆಡಿ ಬಟ್ಟೆ ಚೇಂಜ್ ಮಾಡಿಬಿಟ್ಟಿದ್ದೀವ್ರಿ. ಮತ್ತು ಹಂಗ ಅದ ಹಾಕೊಂಬಂದಿ ಬಟ್ಟಿದ ಮೇಲನೆ ಸನ್ಮಾನ ಮಾಡಾಕತ್ತಾರ್ರಿ. ಸನ್ಮಾನ ಮಾಡ್ತಾರ ಬರ್ರಿ. ಎಲ್ಲರೂ ಹೋಗ್ಬೇಡ್ರಿ, ಎಲ್ಲರೂ ಒಟ್ಟಿಗೆ ಇದು ಮಾಡ್ತೀವಿ. ಶಾಲೆ ಐತೆ ಅದಾವ್ರಿ. ಇಬ್ರು ಮಾಡ್ರಿ, ಇಬ್ರು ಮಾಡ್ರಿ. ಪಪ್ಪ ಹೊಡಿ, ಪಪ್ಪ ನೀ ಹೊಡಿ. ಪಪ್ಪ ಚಾಲೆಂಜ ಇಬ್ರಿ. ನಮ್ಮ ಅಪ್ಪ ನೋಡಿ ಕರಾಟೆ ಹೆಂಗ ಆಡ್ತಾನ. ನಮ್ಮ ಅಪ್ಪ ನೋಡಿ ಕರಾಟೆ ಹೆಂಗ ಆಡ್ತಾನ. ಪಪ್ಪ ಹೊಡಿ, ಹೊಡಿ ಪಪ್ಪ ಹೊಡಿ. ಹೊಡಿ ಪಪ್ಪ, ಒಂದ್ ಏಟ್ರ ಹೊಡಿ, ಒಂದ್ ಫೈಟ್ ಮಾಡ. ವಾವ್ 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 ಸೂಪರ್. ನಮ್ಮ ಅಪ್ಪ ಗೆದ್ದು, ನಮ್ಮ ಅಪ್ಪ ಗೆದ್ದು, ನಮ್ಮ ಅಪ್ಪ ಗೆದ್ದು. ಇವ ಸೋತು. ಮುಗೀತ್ ನೋಡ್ರಿ ನಮ್ಮ ಫಂಕ್ಷನ್. ಈಗ ಕಾರ್ದಾಗ ಹೊಂಟು ಬಿಟ್ಟಿವ್ರಿ ಹೊಳ್ಳಿ. ಯಾವ್ರಿಗೆ ಹೊಂಟಿವಪ್ಪ ಅಂದ್ರ ನಮ್ಮ ಊರಿಗೆ ಬಂದ್ರಿ. ಟೈಮ್ ನೋಡ್ರಿ ಎಷ್ಟಾಗೈತಂದ್ರ ಗಣಿ ಬಿಡ್ಬೇಕಂದ್ರ 2:15 ಏನಾಗಿತ್ರಿ. ಫಂಕ್ಷನ್ 2ಕ್ಕೆ ಮುಗೀತು. ಗಣಿ ಬಿಡ್ಬೇಕಂದ್ರ 2:15 ಆತ್ರಿ. ಹಂಗ ನಾವು ಬರಾಕ ಚಾಲು ಮಾಡಿವಿ ನೋಡ್ರಿ. ನೋಡ್ರಿಪ್ಪ, ರಾತ್ರಿ ನಾರ ಮನಿ ಬಿಟ್ಟು ಹೊರಂಗ್ ಬರಂಗಿಲ್ರಿ. ರಾತ್ರಿ ಫಂಕ್ಷನ್ ಇದ್ದಾಗ ಹಿಂಗ ನೋಡ್ರಿ. ಒಟ್ಟ ಆ ಕಡೆ ನೋಡ್ಕೊಂತ ಯಾವ್ದೇವ್ ಮಾತಾಡಿಸ್ತಾವ ಏನಂತ ನಾನು ನೋಡಾಕತ್ತೀನ್ರಿ. ಒಂದು ದೇವ್ ಬಂದ್ ಮಾತಾಡ್ಸಲಾಗೈತ್ರಿ. ಯಾಕಂದ್ರ ದೇವಿಗ್ ಭೇಟಿಯಾಗಿವಲ್ರಿ. ಅದಕ್ಕಪ್ಪ ಅಂದ್ರ ಮಾತಾಡ್ಸ್ಲಿಲ್ರಿ. ಅದೇ ಕೋಲಾರ್ಕ್ ಹೋಗ್ಬೇಕ್ ನೋಡ್ರಿ. ಬಂದ್ ಬಿಡ್ತಾಳ್ರಿ ನಮ್ಮ ಅಕ್ಕ. ಹಂಗ ಮುಂದ್ ಬಂದ್ಲಂದ್ರ ಹಂಗ ನಿಂದ್ರಂಗಿಲ್ರಿ, ಹೋಗ್ಬಿಡ್ತಾಳ್ರಿ ಆಕಿ. ಬಂದ್ ಹಿಂಗ ಹೌದ್ ಯಾರ್ಯಾರ ಅದಾರ ಯಾರ್ಯಾರಿಲ್ಲ ಅಂತಂದ್ ನಮ್ ದೇವಕ್ಕ ಬಂದು ನೋಡ್ಕೊಂಡ್ ಹೋಗ್ಬಿಡ್ತಾಳ್ರಿ. ಹಂಗ ಹೊಂಟಿ ನೋಡ್ರಿ ನಾವು ಬಿಜಾಪುರ್ ಕಡೆ. ಬೆಳದಿಂಗಳು ನೋಡ್ರಿ ಎಷ್ಟ್ ಚಂದ ಐತ್ರಿ. ನಮಗರ ಇಟ್ಟು ಖುಷಿ ಆಯ್ತ್ರಿ ಬೆಳದಿಂಗಳು ನೋಡಿ. ಮುಗೀತ್ ನೋಡ್ರಿ. ನಾವ್ ಗಣಿ ಮುಗಿಸ್ಕೊಂಡು ಬಿಜಾಪುರಕ್ ಬಂದ್ ಬಿಟ್ಟಿವ್ರಿ. ಸೀದಾ ಟೈಮ್ 3:20 ಆಗಿತ್ರಿ. ಚಾ ಕುಡ್ಯಾಕತ್ತಿದ್ವಿರಿ. ನಮ್ಮ ಅಪ್ಪಾರ ಟೀಮ್ ಆಲ್ರೆಡಿ ಬಂದ್ ಬಿಟ್ಟೈತ್ರಿ. ಗಾಡಿ ಬಂದ್ ಅಲ್ಲಿ ಚಾ ಕುಡ್ಯಾಕತ್ತಿದ್ವಿರಿ. ನಾವು ಚಾ ಕುಡ್ದ ಇನ್ನೇನ ಹೊಂಟು ನೋಡ್ರಿ ಇನ್ ಮನಿ ಕಡೆ. ಎಂಟ್ರಿ ಆಗೇತ್ರಿ. ಆಯ್ತ್ರಿ, ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಇಷ್ಟ ದಿನ ನಾ ಶಾರ್ಟ್ ಮೂವಿ ಮಾಡ್ತಿದ್ದೆ, ಈ ಬ್ಲಾಗ್ ಮಾಡಾಕತ್ತೀನಿ. ಅದ್ರಾಗ ಹೆಂಗ್ ನೋಡಿ ಸಪೋರ್ಟ್ ಮಾಡಿರಿ, ಇದ್ರಾಗೂ ಹಂಗ ಸಪೋರ್ಟ್ ಮಾಡ್ರಿ.
ಎಲ್ಲರಿಗೂ ನೋಡಿದವ್ರು ಧನ್ಯವಾದಗಳು ರೀ. ಟಾಟಾ ಬಾಯ್ ಬಾಯ್.